ಬಾಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಬಾಲಿಂಗ್ನಲ್ಲಿ ಸಮತೋಲನ ಇರಲಿಲ್ಲ. ಆರ್ ಟೀಮ್ನಲ್ಲೇ ಇವ್ರನ್ನ ಔಟ್ ಮಾಡುವಷ್ಟು ಸ್ಥಿತಿ ಪಡೆದಿರಲಿಲ್ಲ. ಹೋಗಲಿ ಬ್ಯಾಟಿಂಗ್ದಲ್ಲಾದರೂ 240-50 ಸೇರಿಸಿದರೆ ಒಂದೇನೋ ಆಶೆ ಇತ್ತು, ಅದಾಗಲಿಲ್ಲ. ರನ್ ಮಾಡುವ ಗಡಬಡಿಯಲ್ಲಿ ವಿಕೆಟ್ಸ್ಗಳು ಹೋಗೋ ಸಾಧ್ಯತೆಗಳಿದ್ದವು. ಕೊನೆಗೆ ಆ ಹುಡುಗ ಬಿಕ್ಕಿ ಬಿಕ್ಕಿ ಹತ್ತಿದ್ದ. ನೋವು ಅನಿಸಿದ್ರು ಆಟ ಸೋಲು ಗೆಲುವು ಎರಡನ್ನೂ ಸಮಾನಾಂತರ ತೆಗೆದುಕೊಳ್ಳುವಂಥ ಸ್ಥಿತಪ್ರಜ್ಞತ್ತು ಬೇಕಂತ ನಾವು ಮಾತಾಡ್ತೀವಿ. ಆದರೆ ಆ ಪೋರ್ನಲ್ಲಿ ಅದು ಬರಬೇಕಲ್ಲ ಪಾಪ. 15 ವರ್ಷದ ವೈಭವ್, ಬೇಬಿ ಡಾನ್ ಅಥವಾ ಬೇಬಿ ಕಿಂಗ್ ಅಂತ ಹೇಳಿ ಹೆಸರಿಟ್ಟಿದ್ರು ಅವ್ರಿಗೆ. ಒಳ್ಳೆಯ ಆಟಗಾರ ಹುಡುಗ. ಆದರೆ ಗುಜರಾತ್ ಟೈಟನ್ಸ್ ಗೆದ್ದರು. ಅದು ಎಲ್ಲರೂ ಕೂಡಿ ಆಡಿದ್ರಿಂದ. ಬಾಲರ್ ಭಾಳ ಚೆನ್ನಾಗಿ ಬಾಲ್ ಮಾಡಿದ್ರಲ್ಲ. ನಿನ್ನೆ ನಮ್ಮ ವಿಡಿಯೋದಲ್ಲಿ ಆ ಮಾತನ್ನು ಹೇಳಿದ್ದೆ. ಕಗಿಸೋ ರಬಾಡ ಜೊತೆಗೆ ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್, ಜೇಸನ್ ಹೋಲ್ಡರ್ ಒಬ್ಬರಿಂದ ಒಬ್ಬರು ಫಾಸ್ಟ್ ಮತ್ತು ಸ್ಪಿನ್ನರ್ ರಶೀದ್ ಖಾನ್. ಹೀಗಾಗಿ ಈ 7 ವಿಕೆಟನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ RRಗೆ ಬಂತು. ಇದರಿಂದಾಗಿ ಆರಂಭದಲ್ಲೇ ಗೊತ್ತಾದಂಗೆ ಆಗೋಗ್ಬಿಟ್ಟಿತ್ತು ಇದು ಸೋಲುವುದೇನೋ ಅಂತೇಳಿ. ಆದರೂ ಒಂದು ಆಶೆ ಕೊನೆಯವರೆಗೆ ಆಗಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಶತಕಂತೂ ಅತ್ಯಂತ ಮಹತ್ವ ಸಮಯದಲ್ಲಿ ಬಂದುಬಿಡ್ತು. ನಿಜವಾಗಿಯೂ ಶುಭ್ಮನ್ ಗಿಲ್ ಈ ದೇಶಕ್ಕೆ ಸಿಕ್ಕಂಥ ಅಪರೂಪದ ಕ್ಯಾಪ್ಟನ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು 2020ಯಲ್ಲೂ ಒಳ್ಳೆಯ ಆಟವನ್ನು ಆಡಿ ತೋರಿಸಿ ನಾನು ಎಲ್ಲದಕ್ಕೂ ಯೋಗ್ಯ ಅನ್ನೋದು ತೋರಿಸ್ಕೊಟ್ರೆ ಇವತ್ತು. ಅದರಲ್ಲೂ ಶುಭ್ಮನ್ ಗಿಲ್ ಟೆಸ್ಟ್ಗಳಿಗೆ ಸೀಮಿತ ಮಾಡ್ತಾಯಿದ್ರು.